ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಸದಾ ಸ್ಮರಣೀಯರಾದ ಪರಮಗುರು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ, ಗುರುದೇವರಿಗೆ ವಂದಿಸಿ, ಕನ್ನಡ ಮುಮುಕ್ಷುಗಳ ಕಲ್ಯಾಣಕ್ಕಾಗಿಯೇ ಅವತರಿಸಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಸತಿಯಾದ ಮೈತ್ರಾದೇವಿಯನ್ನು ಕುರಿತು ನಿರೂಪಿಸಿದ ನಿರ್ಗುಣಾಷ್ಟಾಂಗ ಯೋಗಕ್ಕೆ ಕಾರಣೀಭೂತವಾದ ಸಗುಣಾಷ್ಟಾಂಗಗಳನ್ನು ಪ್ರತಿಪಾದನೆ ಮಾಡಿ ಅವುಗಳನ್ನು ಸಾಧಿಸಿ ಸಮಾಧಿಯನ್ನು ಹೊಂದಿರುವಂಥ ಆ ಪರಮಪುರುಷನ ಪ್ರಯೋಜನ ಜಗತ್ತಿನಿಗೆ ಏನು ಅನ್ನುವುದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದರು. ಆತ ಎಲ್ಲಿ ಇರ್ತಾನೆ ಅಲ್ಲಿ ನಿಜಗುಣರು ಪಾಪಿಗಳಿಗೆ ಪುಣ್ಯದಲ್ಲಿ ಪ್ರವೃತ್ತಿಯಾಗ್ತಾರೆ, ಅವರಿಗೆ ಮುಮುಕ್ಷುಗಳಿಗೆ ಜ್ಞಾನ ಆಗ್ತದೆ, ಉದಾಸೀನರಿಗೆ ಅವರಿಂದ ಏನು ಲಾಭ ಆಗ್ತದೆ, ಇವೆಲ್ಲವನ್ನು ಕೂಡ ಅವರು ಹೇಳಿದರು. ಈಗ ಅವರಲ್ಲಿ ಮನುಷ್ಯನ ಜನ್ಮ ಬಂದದ್ದು ಕರ್ಮಗಳಿಂದ. ಕರ್ಮವೇ ಮನುಷ್ಯನಿಗೆ ಜನ್ಮ ಮರಣಕ್ಕೆ ಕಾರಣ ಆಗಿದೆ. ಆ ಕರ್ಮಗಳು ಪುಣ್ಯ ಪಾಪ ರೂಪವಾಗಿರುವುದರಿಂದ ತಮ್ಮ ಫಲವನ್ನು ಸುಖದ ಕೊಡಲಿಕ್ಕೆ ದೇಹದ ಅವಶ್ಯಕತೆ ಇರುವುದರಿಂದ ಪ್ರಾರಬ್ಧ ಪಹಲೆ ರಚ ಪೀಛೆ ರಚ ಶರೀರ, ಪ್ರಾರಬ್ಧ ಮೂಲಕವಾಗಿ ಶರೀರ ಉತ್ಪನ್ನ ಆಗುವುದರಿಂದ ಆ ಮನುಷ್ಯ ತತ್ತದ ಕರ್ಮಾನುಗುಣವಾಗಿ ಇರ್ತಾನೆ. ಶಾಸ್ತ್ರದಲ್ಲಿ ತಾ ಮಾಡಿದ ಕರ್ಮ ಬಲವಂತನಾದರೆ ನೀ ಮಾಡುವುದೇನು ಹರಿಯೇ ಅಂತ ಹೇಳ್ಯಾರ. ಪ್ರಾರಬ್ಧವನ್ನು ದಾಟಲಿಕ್ಕೆ ಯಾರಿಗೂ ಬರುವುದಿಲ್ಲ ಅಂತ ಶಾಸ್ತ್ರವನ್ನು ಹೇಳ್ತಾರೆ. ಅವಶ್ಯ ಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ज्ञानी होऊद्या अज्ञानी होऊद्या, कर्माचे फल भोगावंच लागतो, ते सुटणार नाही आहे. तर असं असल्यावर ज्ञानीच्या बद्दल काय म्हणायचं? ज्यांनी समाधी घेतली, समाधी स्थितीमध्ये राहिले, त्या माणसाच्या आणि ब्रह्मज्ञानीच्या व्यवहार कसा होतो, तो काय करतो? स्थितप्रज्ञस्य का भाषा समाधिस्तस्य केतव तधी किं प्रवाशेत किमाशेत वृजेतिकम. ते ज्ञानीच्या बद्दल खूप सांगितल्यावरच तो प्रश्न करतो, अर्जुन हे देवा, ज्ञान झाल्यावर समूल कर्मनाश होईल का नाही होईल? तरी तो कर्माचे भोग भोगायला तो कसा राहतो प्रपंचामध्ये, काय बोलतो, कसा चालतो, कसा राहतो, हे सगळे त्याच्याबद्दल मला संपूर्ण विवेचन विशदी प्रकार करा म्हणून त्यावेळी त्याने विचारला. तो भगवंत चालू केले, प्रजाती यदा कामान सर्वान पार्थ मनोगतान सांगितले. तसंच हा प्रश्न आहे. शरीर जेपर्यंत मनुष्याच्या राहील तोपर्यंत कर्म आहे, या कर्म जेपर्यंत आहे तो शरीर राहणारच. तो कर्मामध्ये किती प्रकार आहे, ते कर्माच्या तो ज्ञानीच्या बरोबर संबंध काय कसा राहील, आणि ते कर्माचे फळ त्यांना भोगावं लागतो की नाही आहे, हे सगळे त्याने विचार ह्या सूत्रामध्ये सांगणार आहे. योगी कर्मत्रयವನ್ನು ಪೇಳುವ ವಿಧಿಯಿಂದೆ ನೀಗಿ ನಿರ್ಮಲ ಮುಕ್ತಿ ಪಡೆವನು. ಯೋಗಿ ಕರ್ಮತ್ರಯವನ್ನು ಮೂರು ಕರ್ಮ ಸಂಚಿತ
ಪ್ರಾರಬ್ಧ ಆಗಾಮಿ ಈ ಮೂರು ಕರ್ಮ ಅದಾವ, ಎಲ್ಲರಿಗೆ ಅದಾವ. ಸಂಚಿತ, ಪ್ರಾರಬ್ಧ, ಆಗಾಮಿ ಇವು ಮೂರೂ ಕರ್ಮಗಳು ಮನುಷ್ಯ ಹೇಗೆ ತತ್ವಜ್ಞಾನಿ ಅವನಿಗೆ ಸಂಬಂಧ ಅದಾವ. ಸಾಮಾನ್ಯ ಪ್ರಾಪಂಚಿಕ ಮನುಷ್ಯನಲ್ಲಿ ಇವು ಮೂರು ಭೋಗಿಸಲಿಕ್ಕೆ ಬೇಕು, ಫಲ ಕೊಟ್ಟೇ ಹೋಗ್ತಾವೆ. ಇವನಿಗೆ ಹೆಂಗೆ ಮುಕ್ತ ಆಗ್ತಾನಂದ್ರೆ ಪ್ರಾರಬ್ಧ ಮುಗಿಬೇಕು, ಸಂಚಿತ ಪೂರ ಹಾಳಾಗಬೇಕು, ಆಗಾಮಿ ಸಂಬಂಧ ಆಗಬಾರ್ದು. ಅದಕ್ಕೆ ತತ್ವಜ್ಞಾನಿಗೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶತ್ವ ಬ್ರಹ್ಮಸೂತ್ರ. ಉತ್ತರ ಆಗಾಮಿ, ಪೂರ್ವ ಸಂಚಿತ ಇವೆರಡು ಹೆಂಗದವ? ಅಶ್ಲೇಷ ವಿನಾಶತ್ವಾತ್. ಸಂಚಿತ ವಿನಾಶ ಆಗ್ತದೆ, ಆಗಾಮಿ ಅಶ್ಲೇಷ ಸಂಬಂಧ ಆಗಿಲ್ಲ ಅವನಿಗೆ. ಹೀಗಾಗಿ ಅವನು ಮುಕ್ತನ ಆಗ್ತಾನಂತ ಬ್ರಹ್ಮಸೂತ್ರನೂ ಕೂಡ ಹೇಳುವುದರಿಂದ ಆ ತತ್ವಜ್ಞಾನಿ ಈ ಮೂರು ಕರ್ಮಗಳು ಎಲ್ಲರಿಗಿದ್ದಂತೆ ಇದ್ದರೂ ಇವುಗಳ ಹೇಗೆ ಅವನಿಗೆ ಉಪಯೋಗ ಅನುಪಯೋಗ, ಫಲ ಕೊಡ್ತಾವೋ ಫಲ ಕೊಡಂಗಿಲ್ಲೋ, ಹ್ಯಾಂಗೆ ಕೊಡಂಗಿಲ್ಲ ಅನ್ನೋದ್ರ ಬಗ್ಗೆ ವಿಸ್ತಾರ ಹೇಳ್ತಾರೆ. ಅವ ಕರ್ಮತ್ರಯವನ್ನು ಪೇಳುವ ವಿಧಿಯಿಂದ ನಾ ಮುಂದೆ ಹೇಳ್ತೀನಿ. ಅವೇನು ಹೆಂಗೆ ಅವನಿಗೆ ಸಂಬಂಧ ಹಂಗಿಲ್ಲ, ಹೆಂಗೆ ಮುಕ್ತನಾಗ್ತಾನೆ ಪೇಳುವ ವಿಧಿಯಿಂದ. ಸಂಚಿತ ಕರ್ಮದಿಂದ ಹೆಂಗೆ ಮುಕ್ತನಾಗ್ತಾನೆ, ಪ್ರಾರಬ್ಧ ಕರ್ಮದಿಂದ ಹೆಂಗೆ ಮುಕ್ತನಾಗ್ತಾನೆ, ಆಗಾಮಿ ಕರ್ಮದಿಂದ ಹೆಂಗೆ ಮುಕ್ತ ಮುಂದೆ ಹೇಳುವ ವಿಧಿಯಿಂದ ನಾನು ಹೇಳ್ತೇನೆ. ಆ ಪ್ರಕಾರವಾಗಿ ನೀಗಿ ಅಂದ್ರೆ ಅವು ಕರ್ಮವನ್ನು ಕಳಚಿ ಬಿಟ್ಟು ಅಭಿಮಾನ ಬಿಟ್ಟು ಅವ ಹೆಂಗಿರ್ತಾನೆ, ಮುಕ್ತಿ ಒಡೆಯವನು. ಪುನರ್ಜನ್ಮ ರಾಹಿತ್ಯ ಲಕ್ಷಣಾತ್ಮಕವಾದ ಮೋಕ್ಷವನ್ನು ಏನಪ್ಪ ಅಂತ ಕೇಳಿದರೆ ಅವ ಹೊಂತಾನೆ, ಪಡಿತಾನೆ. ಅವನಿಗೆ ಅವನ ಮುಕ್ತಿಗೆ ಈ ಯಾವ ಕರ್ಮಗಳು ಪ್ರತಿಬಂಧ ಮಾಡುವುದಿಲ್ಲ ಅಂತ ಅವರ ಅಭಿಪ್ರಾಯ. ಹಾಗಾದ್ರೆ ಸಂಚಿತ ಕರ್ಮ ಅಂದ್ರೇನು, ಪ್ರಾರಬ್ಧ ಕರ್ಮ ಅಂದ್ರೇನು, ಆಗಾಮಿ ಕರ್ಮ ಅಂದ್ರೆ ಏನು ಅನ್ನೋದನ್ನು ವಿಸ್ತಾರವಾಗಿ ಹೇಳ್ತಾರೆ. ತನುವು ಅನಂತಂಗಳ ಜನನಕ್ಕೆ ಬೀಜವೆಂದೆನಿಸಿ ಬುದ್ಧಿಯುಳು ಸಂಸ್ಕರಿಸಿರ್ಪ ಘನಕರ್ಮವದು ಸಂಚಿತಾಖ್ಯದಿಂದೆಸೆಯುವುದು ಮುನಿ ಮತವಿದು ಸರ್ವಶ್ರುತಿ ಸಿದ್ಧ. ಇದು ಶಾಸ್ತ್ರನೂ ಹೇಳ್ತದೆ, ಆಮೇಲೆ ಮಹಾತ್ಮರು ಒಪ್ತಾರೆ. ಎರಡು ಇಬ್ಬರದು मत ಏನು संचित कर्म म्हणजे काय ह्याच्याबद्दल शास्त्रामध्ये सांगितलेलं आहे. तरी सद्गुरू लोक, महात्मा लोक, संत लोक हे सुद्धा मानतात याला संचित कर्म म्हणावं. ಯಾವುದು ತನುವು ಅನಂತಗಳನ್ನು ಜನನಕ್ಕೆ ಬೀಜವೆಂದೆನಿಸಿ. ತನು ಶರೀರ, ಅನಂತ ಬಾಹು ಬಹಳ ಶರೀರ, ಅನಂತ ಶರೀರ ಅದ. ಬಹಳ ಆಶ್ಚರ್ಯದ ಕರ್ಮದ ಗತಿ ಏನು, 100 ಕರ್ಮ ಕೂಡಿ ಒಂದೇ ಜನ್ಮನೂ ಕೊಡಬಹುದು, ಒಂದೇ ಕರ್ಮ 100 ಜನ್ಮನೂ ಕೊಡಬಹುದು. ಅದ್ರ ಕರ್ಮದ್ದು ಪಾಪ ಪುಣ್ಯದ ಎಷ್ಟು ಅನ್ನೋದು ಗೊತ್ತಾಗ್ತದೆ. 1000 ಒಂದೇ ನೋಟ್ನಾಗ 10 ಸಾಮಾನು ತರ್ಬೋದು, 10 ರೂಪಾಯಿದು 100 ನೋಟ್ ಕಡೆ ಒಂದೇ ಸಾಮಾನು ತರ್ಬೋದು. ಇದು ಆಶ್ಚರ್ಯದ ಕರ್ಮಣ ಗಹನೋ ಗತಿ. ಗೀತೆಯಲ್ಲಿ ಪರಮಾತ್ಮ ಹೇಳ ಇದು ಕರ್ಮದ್ದು ಯಾರು ಬಹಳ ಮಂದಿ ಗಹನ गती आहे. ಅದಕ್ಕೆ 1000 कर्म मिळून 1 जन्म देऊ शकतात आणि एकच कर्म 1000 जन्म देऊ शकतात. त्याचे प्राबल्य आहे. जसं 1000 रुपये नोटामध्ये 2000 नोटामध्ये 10 सामान आणतो, 10,000 रुपयाच्या 10-15 मिळते एकच सामान येतो. तर प्रश्न नाही कर्माचे प्रबलत्व वेट काय आहे. हे 1 किलो लोखंडाला वेगळा पैसा, 1 किलो सोन्याला अधिक पैसा आहे. 1 किलो पण 1 तोळा सोन्याला वेगळे, 1 तोळा चांदीला वेगळे, 1 तोळा लोखंडाला वेगळे, वेगळे वेगळे त्याच्या किंमतवर असतो. तो कर्माच्या पापाच्या किंमत काय आहे. जसे ब्रह्महत्या आहे, गोहत्या, पंचमहापातक आहे. त्यापा एकच पातक कितीतरी जन्म देऊ शकतो. आणि लहान लहान काहीतरी पाप असेल तर 10-20 मिळून 1 जन्म येऊ शकतो. त्याकरता कर्माची गहनोगती ಅದು ಕರ್ಮದ್ದು ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಅನಂತ ಜನ್ಮ ಕೊಡ್ತಕ್ಕಂಥ ಜನ್ಮಕ್ಕೆ ಕಾರಣೀಭೂತವಾಗಿರುವ ಮತ್ತು ಬುದ್ಧಿಯೊಳು
संस्कर्म दिंदीर्प घन कर्म वधू. कुठं आहे? संचित म्हणजे काय? ज्या माणसाला प्रत्येक महिना 1,00,000 रुपये पगार आहे, आपण समजून घ्या. बँकमध्ये जेव्हा होतो त्यांना 1,00,000 रुपये, पण खर्च होतो 75 रुपये. 75 हा खर्च होतो, 25 रुपये तिकडेच राहील ना. 1 वर्षात किती गोळा होईल? जे खर्च केल्यावर जे उरतो त्या कर्माला आम्ही काय म्हणतो? संचित म्हणतो. पैसा जमा झाला. आमचे 10 कर्म आहे, मागच्या जन्मामध्ये 2-4 कर्मामध्ये एक जन्म आला, बाकीचे 6 कर्म बचत उरले ना, त्याला संचित म्हणतात. सम्यक जो क्रोढीकरण करतो, गोळा करतो, गोळा करून जो ठेवतो त्याला संचित म्हणतात. खर्च करून उरलेला. इथं खर्च काय करायचं? इलेन खर्च. ह्या शरीर उत्पन्न व्हायला जे कर्म आहे तितकं खर्च झालं, अजून राहिले ते संचित आहे, राहिलेले संचित आहे. ನಾವು ಯಾವ ಇವು ಕರ್ಮಗಳಿಂದ ಈ ದೇಹ ಬಂದದ ನಮ್ಮಂತೆ ಎಷ್ಟೋ ಜನ್ಮದ ಕರ್ಮ ಅದಾವ. ಅಷ್ಟು ನೂರಾರು ಕರ್ಮದಲ್ಲಿ ಇದ್ದಂಥ ಕರ್ಮದಲ್ಲಿ ಈ ಶರೀರ ಬರಲಿಕ್ಕೆ ಎಷ್ಟು ಕರ್ಮಗಳು ಕಾರಣವಾಗಿರುವವೋ ಅವು ಪ್ರಾರಬ್ಧ ಏನು ಉಳಿದಾವ ಅವು ಸಂಚಿತ, ಅವು ಸಂಚಿತ ಕರ್ಮದ. ಅದಕ್ಕೆ ಅಂತಾರೆ ಅವರು ಸಂಸ್ಕರಿಸಿರ್ಪ, ಸಂಸ್ಕಾರದಿಂದ ಉಳಿದುಕೊಂಡಿರುವ ಏನ್ರಿ ಘನಕರ್ಮವನ್ನು. ಘನ ಅಂದ್ರೇನು? ಭಾಳ ದೊಡ್ಡ ಕರ್ಮ. ಘನ ದೊಡ್ಡ. ಯಾಕೆ? ಜನ್ಮ ಕೊಡ್ತಾವೆ, ಮತ್ತು ಇದಕ್ಕಿಂತ ಅಂತ ಘನ ಅನ್ನಬೇಕು. ಯಾವ ಜನ್ಮ ಕೊಡ್ತಾವೆ ಯಾರಿಗೂ ಆ ಕರ್ಮದಿಂದ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಗಿಡ ಮರವಾಗಿ, कृपीयाय, कीटವಾಗಿ, पतंगादी, आकुलವಾಗಿ. कोणते जन्म येईल आम्हाला काय माहीत आहे. त्या कर्म फार घन आहे, म्हणजे त्रासदायक आहे. कोणते जन्म देईल आम्हाला काय माहीत नाही. पशु पक्षी येतो, मनुष्य होतो, गाढव होतो, जानवर होतो, कोणाला ठाऊक आहे. ते घनकर्म आहे. दुःख देणारे जो कर्म. जन्म मरण म्हणजे दुःखच आहे, दुसरं काय विचारायचं. हां, जन्म दुःखम जरा दुःखम आहे. तो त्याकरिता संचित कर्म म्हणजे ह्या जन्माला कारण झालेलं कर्म सोडून बाकी जो जमा कर्म आहे, जे कर्मामुळे मनुष्य जन्म घेत असतो त्या कर्माला काय म्हणायचं? ಆ ಕರ್ಮಕ್ಕೆ ಏನಂತಾರೆ? ಸಂಚಿತ ಕರ್ಮ. ಸಂಸ್ಕರಿಪ ಘನ ಕರ್ಮವದು ಸಂಚಿತಾಖ್ಯದಿಂದ ಎಸೆಯುವುದು. ಸಂಚಿತ ಅಂತ ಹೆಸರಿನಿಂದ ಕರೆಸಿಕೊಳ್ತಾರೆ. ಇದು ಮುನಿಮತವಿದು. ಇದು ಮಹಾತ್ಮರ ಅಭಿಪ್ರಾಯದ ಒಪ್ಪಿಗೆಯದ. ಯಾಕೆ? ಶ್ರುತಿನೂ ಈ ಮಾತು ಹೇಳ್ತಾರೆ. ಸಂಚಿತ ಕರ್ಮ ಅಂದ್ರೇನು? ಯಾವ ಶಿಲ್ಲಕ್ ಉಳಿದಾವ, ಜನ್ಮ ಬಂದ ಮೇಲೆ ಏನು ಹಿಂದೆ ಉಳಿದಾವ ಆ ಕರ್ಮಕ್ಕೆ ಸಂಚಿತ ಕರ್ಮ ಅಂತ ಅನ್ನಬೇಕು. ಆ ಸಂಚಿತಕ್ಕೆ ಕರ್ಮವನ್ನೇ ಯೋಗೀಶ್ವರನು ಓಸರಿಸದೆ ತಾನೇ ರಚಿಸುವ ಭಾಸುರಾತ್ಮಾನು ಚಿಂತನದಿಂದ ತೀರ್ಚಿ विलासदोळवंदी संचरिपनु. पण हे संचित कर्म अज्ञानी जीवाला सुटत नाही आहे, सुटणार सुद्धा नाही आहे. हो, ते संचित कर्म नाश करले ह्यांच्याजवळ काही नाही आहे, उपाय नाही आहे. एकच उपाय आहे की जसं बीज संपूर्ण जाळून टाकायला अग्नी पाहिजे, अग्नीशिवाय काही जाळू शकत नाही. तो कुठंतरी मातीमध्ये ठेवले तर ते अजून जन्म घेणारच, उत्पन्न होणारच, वाढणारच, सस्य येणारच. ಹಾಗೆ ಇಲ್ಲಿ ಏನಂತಾರೆ ಅಂದರೆ ಸಂಚಿತ ಕರ್ಮ ಜ್ಞಾನಿಗೆ ಇಲ್ಲ. ಸಂಚಿತ ಕರ್ಮ ಅಂದ್ರೇನು? ಈ ಜನ್ಮಕ್ಕೆ ಕಾರಣವಾಗಿ ಉಳಿದಂತಹ ಕರ್ಮಗಳು ಸಂಚಿತ. ಇವು ತತ್ವಜ್ಞಾನಿಗೆ ಇಲ್ಲ. ಯಾಕಿಲ್ಲ ಅಂತ ಕೇಳಿದರೆ ಸುಟ್ಟಾಕೆ ನಾವು ಏನು ಕೆಲಸ ಕೊಡಂಗಿಲ್ಲ. ಹೆಂಗೆ ಸುಡ್ತಾನೆ? ಜ್ಞಾನಾಗ್ನಿ. ಅದಕ್ಕಂತಾರೆ ಅವರು ಶಾಸ್ತ್ರದಾಗೆ ಯಥೈದಾಂಸಿ ಸಮಿದ್ದೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ. ಅದಕ್ಕೆ ಶಾಸ್ತ್ರ ज्ञानाग्नी सर्व कर्माने भस्मसात कुरुते. ಗೀತೆಯಲ್ಲಿ ಪರಮಾತ್ಮ सांगितले. ಹೇಗೇನಪ್ಪ ಅಂದ್ರೆ ಉರಿಯತಕ್ಕಂಥ ಉರಿಯೊಳಗೆ हविष्य परोडाश हाकतेव ನಾವು. यज्ञामध्ये काय करतात? अग्नी जाळून आणि त्याच्यामध्ये आम्ही काय करतो? सगळे पदार्थ घालतो, पण पदार्थ होता काय? भस्म होऊन जातात. जसं अग्नीमध्ये पडलेली जी सामग्री आहे भस्म होऊन जातात, तसं तत्वज्ञानी किती जन्मापासून किती दिवसापासून
त्याने जो आपल्या अंतःकरणामध्ये ज्ञानाग्नी प्रज्वलित केले, काय अहम ब्रह्मास्मी, मी मनुष्य नव्हे, मी परमात्मा ನಾರಾಯಣ ಆವು. ಹೀಗೆ ಯಾವ ಕಾಲಾಗ ಜ್ಞಾನ ಅಗ್ನಿ ಪ್ರಜ್ವಲಿತ ಆಯಿತು ಅಂದ್ರೆ ಅದ್ರಾಗ ಎಲ್ಲ ಸಂಚಿತ ಕರ್ಮ ಭಸ್ಮಸಾತ್ ಕುರುತೆ ಅರ್ಜುನ. हे ಭಸ್ಮ ಹೋಗಿ ಜಾತಾವ, ಭಸ್ಮ ಆಗ್ತಾವ. ಭಸ್ಮ ಆಯಿತು ಅಂದ್ರೆ ಏನು ಕೆಲಸಕ್ಕೆ ಬರೋಂಗಿಲ್ಲ, बित्ताकू बरंगिಲ್ಲ, उडण्याकू बरंगिಲ್ಲ, ಯಾವುದಕ್ಕೂ बरंगिಲ್ಲ. भस्म आयतं, भस्म झाल्यावर काय करू शकतो? पेरू शकत नाही, पेरणीसुद्धा करू शकत नाही, खाऊ शकत नाही, ಸಂಪೂರ್ಣ ನಷ್ಟ झाला. ಅದಕ್ಕಂತಾರೆ ಅವರು ಇಲ್ಲಿ ಯಾವಾಗ ಆ ಮನುಷ್ಯ ತತ್ವಜ್ಞಾನಿ ಬಹು ಜನ್ಮನಾನ್ಮಂತೆ ಜ್ಞಾನವಾನ್ ಮಾ ಪ್ರಪದ್ಯತೆ ಗೀತೆमध्ये ಹೆಂಗೆ ಹೇಳ್ಯಾರ ಹಾಗೆ ಅನಂತ ಜನ್ಮದ ತಪ ಉಪಾಸನೆಗಳಿಂದ ಯಾವಾಗ ತನ್ನ ಅಂತಃಕರಣದಲ್ಲಿ ಸೋಹಂ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನಾಗ್ನಿಯನ್ನು ಪ್ರಜ್ವಲಿತ ಮಾಡ್ತಾನೆ, ಆಗ ಎಲ್ಲ ಕರ್ಮಗಳು ಸುಟ್ಟು ಹೋಗ್ಬಿಡ್ತಾವೆ. ಉಳಿಯಂಗಿಲ್ಲ. ಅವನು ತತ್ವಜ್ಞಾನ ಹಿಂದೆ ಇರಂಗಿಲ್ಲ, ಅಲ್ಲಿ ಉಳ್ಯಾಕೆ ಅವು ಸಾಧ್ಯನೂ ಇಲ್ಲ ಅಂತಾರೆ. ಜ್ಞಾನೇಶ್ವರ ಮಹಾರಾಜರು 4th ಅಧ್ಯಾಯದಾಗ ಬರೀತಾರವರು, जरी कल्मसाच्या आगर तू भ्रांतीच्या सागर व्यामोहाच्या डोंगर होविनी अससी तरी ज्ञानशक्तीचे निपाडे हे अवघेची गाथोकडे ऐसे सामर्थ्य असे चोखडे ज्ञानी ये. ಸಮರ್ಥ ಏನಪ್ಪ ಯಾರು ಜ್ಞಾನೇಶ್ವರ ಮಹಾರಾಜರು ಈ ಶ್ಲೋಕದ ಮೇಲೆ ಬರೀತಾರೆ. ಅದು ಎಂಥದ್ಯಾಕೆ ಅಜ್ಞಾನ ಇರಲ್ಯಾಕ, ಎಷ್ಟು ಜನ್ಮದಿಂದ ಇರಲ್ಯಾಕ. 1000 ವರ್ಷದ ಕತ್ತಲೆ ಇದ್ದರೂ ಕೂಡ दीप हचದ್ರೆ आता अंधारा ते गुफामध्ये 100 वर्षाचे आहे, ते अंधारा काढायला किती वेळ पाहिजे? काडीगरा 1 मिनिटात संपून जातो, त्याला वेळ लागत नाही आहे. तसंच अज्ञान किती जन्मापासून आमच्या जवळ आहे, आम्हाला तो विसरून टाकलो हे कोणाला माहीत नाही. तरी ज्ञान तत्क्षण, जसं सूर्योदय तत्क्षण अंधारा निघून जातो, तसं ज्ञान समकालीन अज्ञान अंधकार जन्म मरण कर्म सगळे समोर नाश होऊन जातो, कोणी राहणार नाही. ಇರಂಗ ಇಲ್ಲ. 1000 ವರ್ಷದ ಕತ್ತಲಿರಲಿ, 1 ಮಿನಿಟ್ನ ಹೋಗ್ತಾರೆ. 1000 ವರ್ಷ ಅರಣ್ಯ ಬೆಳೀಲಿ, ಬೆಂಕಿ ಹತ್ತಂದ್ರೆ ಸುಡಕ್ಕೆ 1000 ವರ್ಷ ಹತ್ತದ ಏನದಕ್ಕೆ, ತುರಂತ ಸುಟ್ಟು ಹೋಗ್ತಾರೆ. ಅದರಂತೆ ಅಂತಾರೆ ಅವರು. ಜರಿ ಕಲ್ಮಸಾಚ ಸಾಗರ, ಪಾಪದ ಸಾಗರ ಇರಲಿ ನೋಡಿ ಹಂಗೆ, ಕಲ್ಮಸಾಚ ಸಾಗರ, ಭ್ರಾಂತಿच्या ಏನಪ್ಪ ಅಂತ ಕೇಳಿದರೆ आगर, घर भ्रांतीच्या घर असू द्या आणि कल्मशाच्या पापाच्या सागर असू द्या. व्यामोहाच्या डोंगर, ವ್ಯಾಮೋಹದ ಪರ್ವತ ಇರಲಿ, ಪರಂತು ಏನಾಗ್ತದ ಅಂತ ಕೇಳಿದ್ರೆ ಹೋವುನಿ ಅಸಸಿ ತರಿ ಜ್ಞಾನಶಕ್ತಿचे ನೀ ಪಾಡೆ ಅವಘೇಚಿ ಗಾಥೋ ಕಡೆ ಐಸೆ ಸಾಮರ್ಥ್ಯ ಅಸೆ. ಜ್ಞಾನದೊಳಗೆ ಇಷ್ಟು ಸಾಮರ್ಥ್ಯ ಅದ, ಸಮಸ್ತ ಮೋಹ ಪರ್ವತದಂಗಿದ್ದರೂ ಹೋಗ್ತದೆ, ಪಾಪ ಸಾಗರದಷ್ಟು ಇದ್ದರೂ ಹೋಗ್ತದೆ ನೋಡ್ರಿ ಅಂತಾರೆ ಅವರು. ಭ್ರಾಂತಿ तौर मने इद्ದರೂ ಹೋಗ್ತದೆ. अव ಯಾವ तत्वज्ञान अनंतरದಲ್ಲಿ त्या अज्ञानीच्या मनामध्ये ते राहणार नाही. ना अज्ञान राहणार, ना भ्रांती राहणारी आणि ना व्यामोह राहणार. तत्काळ नाश होऊन जातात, तो वेळ लागत नाही. जसा सूर्य उत्पन्न झालो अंधारात 1 मिनिटात नाश होऊन जातो. आम्ही बल्ब ऑन केल्यावर तुरंत, बटन ऑन केल्यावर तुरंत जसं अंधारा नाश होऊन जातो, तसं अज्ञान तत्वज्ञान झाल्या समकालीनच, वेळ लागत नाही. न लागे तया काळ वेळ, आपणा सारिके करीती तात्काळ, ते वेळ लागत नाही त्याला. ಅದಕ್ಕೆ ಭಾಳ ದೃಷ್ಟಾಂತ ಕೊಡ್ತಾರೆ ಅವರು. की पवनाचे ने कोपे, पाणी येची जो पळिपे, जो ಪ್ರಳಯಾನಳ ಒಡಪೆ ತೃಣಾಕಾಷ್ಟೆ ಕಾಯಿ. ಯಾವ ಅಗ್ನಿಯಿಂದ ಅಂತಾರವ್ರು, ಯಾವ ಅಗ್ನಿಯಿಂದ ಏನಪ್ಪ ಅಂತ ಕೇಳಿ ಬ್ರಹ್ಮಾಂಡ ಉರಿತದ, ಬ್ರಹ್ಮಾಂಡನೇ ಉರಿತದ, ಅಂಥ ಪ್ರಳಯಾಗ್ನಿಯೊಳಗೆ ಹುಲ್ಲು ಕಡ್ಡಿ ಏನಾಗ್ತದ್ರಿ ಅಂತ ಕೇಳಿದ್ರೆ ಮೂರ್ಖ ಅಂದ್ರೆ ಅವರು. ತೃಣಕಾಷ್ಟೆ ಕಾಯಿ,
ಅರೆ ಬ್ರಹ್ಮಾಂಡದೊಳಗೆ ಬ್ರಹ್ಮಾಂಡನೇ ಸುಟ್ಟು ಹೋಗತ್ತೆ ಅದು ಅಂತಾದ್ರೆ ಹುಲ್ಕಡ್ಡಿದು ಏನಾಗ್ತದೆ ಅಂತ ಕೇಳಿದ್ರೆ ಹೆಂಗೆ ಹುಚ್ಚಂತಾರೆ. ಹಾಗೆ ಪೂರ್ಣ ಸಂಪೂರ್ಣ ಅಜ್ಞಾನೇ ನಷ್ಟ ಆಗಿ ಹೋಗ್ತದೆ ಅಂದರೆ ಈ ಕರ್ಮದ ಸುದ್ದಿ ಏನು ಕೇಳ್ತೇವೆ? ಹುಲ್ಕಡ್ಡಿ ಇದ್ದಂಗೆ ಇದು कर्म तो आपोआप जळून जाईल, काही प्रश्नच नाही. जेव्हा ब्रह्मांड जळत असताना ते काडी गिडी का जळता की नाही म्हटलं तर काय मूर्ख आहे. तसं अज्ञान ज्यावेळी ज्ञान नष्ट होऊन जातो, अरे कर्माचा काय विचार करायचा रे? कर्म आपोआप नष्ट होऊन जाईल, त्याचा विचार करायचा आवश्यक मूर्खपणा आहे. कर्मनाश होतो की नाही विचारायचं ಮೂರ್ಖಪಣ आहे. ಅದಕ್ಕಂತಾರೆ ಅವರು ಈ ರೀತಿಯಾಗಿ ಸಂಚಿತ ಕರ್ಮ ಏನಪ್ಪ ಅಂತ ಕೇಳಿದರೆ ಅವನು ನಷ್ಟ ಆಗಿ ಹೋಗ್ತದೆ. ಆ ಸಂಚಿತ ಕರ್ಮಕ್ಕೆ ಕರ್ಮವನ್ನೇ ಯೋಗೀಶ್ವರನು ಓಸರಿಸದೆ ಬಿಡದೆ ಬೇಜಾರು ಮಾಡಿಕೊಳ್ಳದೆ ತಾನೇ ರಚಿಸುವ ತಾನು ಉತ್ಪನ್ನ ಮಾಡಿಕೊಂಡು ಮಾಡುವ ಚಿಂತನೆಯಿಂದ ಏನಾಗ್ತದೆ? ಅದು ಭಾಸುರ ಆತ್ಮಚಿಂತ. ಭಾಸುರ ಅಂದ್ರೆ ಪ್ರಕಾಶ, ಭಾಸ್ಕರ ಅಂದ್ರೆ ಸೂರ್ಯ, ಭಾಸರ ಅಂದ್ರೆ ಪ್ರಕಾಶ. ಸೂರ್ಯನ ಪ್ರಕಾಶ ಪ್ರಚಂಡವಾಗಿತ್ತು ಅಂದ್ರೆ ಕತ್ತರಿ ಹೆಂಗೆ ತುರಂತ ನಾಶ ಆಗಿ ಹೋಗ್ತದೆ, ಅದರಂತೆ ಆತ್ಮಚಿಂತನೆ ಮಹಾ ಅನುಭವದಿಂದ ಮಹಾಜ್ಞಾನದಿಂದ ಏನಾಗ್ತದೆ? ಚಿಂತನದಿಂದ ತೀರ್ಚಿ ಸಂಪೂರ್ಣ ವಿಲಾಸದೊಳಂದಿ ಸಂಚರಿಪನು. ಆ ಜ್ಞಾನದಿಂದ ತುಂಬಿಕೊಂಡು ಅವ ಆನಂದದಿಂದ ಸಂಚಾರ ಮಾಡ್ತಾನೆ. ಹಾಗೆ अवधूत महाराजरांना दत्तात्रय अवधूत महाराजರು ಕಾಯಿಲೆ ಜ್ಞಾನ झाले मस्त मस्त फिरले ಅವನು ತಿರುಗ್ತಾರೆ. ಯಾಕೆ ಅವನು ಯಾವ ಹಿಡಿಯುವ ಬಾಧಕವಿಲ್ಲ, ಏನು ಪಡೆಯುವ ಮೋಹವಿಲ್ಲ. ನಿಜಗುಂಡು ಚಿಂತಾಮಣಿ ಇದು ಪರಮಾರ್ಥ ಹೇಳ್ದಂಗೆ ಅವನಿಗೆ ಏನು ಯಾವುದು ಕೂಡ ಇಲ್ಲ. ತತ್ವಜ್ಞಾನ ಸಮಸ್ತ ಸಂಚಿತ ಕರ್ಮಗಳನ್ನು ನಾಶ ಮಾಡ್ತಾರೆ. ಇನ್ನು ಎರಡನೇದ್ದು ಸಂಚಿತ ಕರ್ಮ ಆದಮೇಲೆ ಪ್ರಾರಬ್ಧದ. ಪ್ರಕೃಷ್ಟ ರೂಪೇಣ ಆರಬ್ಧ ಪ್ರಾರಬ್ಧ. ಆರಬ್ಧ ಅಂದ್ರೆ ಪ್ರಾರಂಭ ಮಾಡೋದು, ಅಂದ್ರೆ ಪ್ರಕೃಷ್ಟ ವಿಶೇಷ. ಪ್ರಕೃಷ್ಟ ರೂಪೇಣ ಆರಬ್ಧ ಪ್ರಾರಬ್ಧ. ಪ್ರಾರಬ್ಧ ಅಂದರೆ ಏನ್ರಿ? ಇನ್ನೊಂದು ಪ್ರಾರಬ್ಧ ಅಂದ್ರೆ ಪೂರ್ವ ಮೊದಲು ಶುರು आदದ್ದು शरीर कर्मक प्रारब्ध ಅಂತ. जेणे कर्म करून तो शरीर उत्पन्न झाला त्या कर्माला प्रारब्ध म्हणतात. जे पैसा आम्ही 40-50 खर्च करतो, बाकी ठेवतो संचित, जेणे करून आम्ही खर्च करतो, प्रपंच चालवितो, संसार 1 महिन्यापर्यंत, त्याला प्रारब्ध म्हणतात. ಹಾಗೆ ಇಲ್ಲಿ ಪ್ರಾರಬ್ಧ ಅಂದರೆ ಏನು? ಶರೀರ ಉತ್ಪನ್ನಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಏನು ಕರ್ಮಗಳದಾವ ಅವು ಚೀಲದಾಗ ಜೋಳ ಅದಾವ್ರೆ ಸಂಚಿತ ಅದಾವ, ಬಿಸ್ಕೊಂಬಂದೇವು ನೋಡ್ರಿ. ಈಗ ಬಿಸ್ಕೊಂಬಂದೇವಿ, ಈಗ ಉಣಕ್ಕೆ ಈ ಪ್ರಾರಬ್ಧ ಅದು ಉಣ್ಬೇಕೆ, ಅದೇನು ಮಾಡೋಕ್ಕೆ ಬರೋಂಗಿಲ್ಲ, ಉಣ್ಬೇಕದನ್ನು. ಹಾಗೆ ಪ್ರಾರಬ್ಧ ಅಂತ ಎದಕ್ಕಂತಾರಂತ ವನಿತೆ ಕೇಳಿ ಆ ಸಂಚಿತದೊಳಾದ ತೊನುವಿದರ ಅನುಬಿಡಿದು ಈಗಳಿ ಪರಿಯೋಳು ತನಗಾದ ಕರ್ಮವು ಆರಬ್ಧವೆನಿಪುದು ವಿನುತ ವೇದಾರ್ಥ ವಿಂಚಿದು ತಾನು. ಹೇ ಮೈತ್ರಾದೇವಿ ಕೇಳು, ಸಂಚಿತದೊಳಾದ ತೊನುವಿದನು. ಈ ಶರೀರ ಹೆಂಗಾಗ್ಯದ? ಸಂಚಿತದೊಳಗಿಂದ ಕರ್ಮದಿಂದ ಆಗ್ಯದ. ಯಾಕೆ ನಾವು ಕೋಟಿ ಕೋಲೆಯಾಗಿಟ್ಟು ಜೋಳ ತರ್ತೇವೆ, ಅಲ್ಲಿ ಕೋಟಿ ಕೋಲೆಯಾಗ ಭಾಳ ಜೋಳ ಅದಾವ ನಮ್ಮದು, ಅಲ್ಲಿ ಇಟ್ಟಿದ್ದೇವೆ ನಾವು, ಅಲ್ಲಿಂದ ತೊಗೊಂಬರ್ತೇವೆ. ಹಾಗೆ ಸಂಚಿತ ಕರ್ಮ ಭಾಳ ಅದಾವ, ಅದರಂದೇನು ತೊಗೊಂಬರ್ತೇವೆ. ಅದಕ್ಕಂತಾರೆ ಅವರು ಅದು ಸಂಚಿತದೊಳಾದ ತನು ಇದರ ಅನುಬಿಡಿದು ಈ ಶರೀರ ಬರಲಿಕ್ಕೆ ಏನು ಕಾರಣ ಆಗ್ಯಾವ, ಅವು ಈ ಪರಿಯೋಳು ಈ ಕರ್ಮಗಳಿಂದ ಹೊರಗೆ ಬಂದಿರತಕ್ಕಂಥ ಸಂಚಿತದಿಂದ ಈ ಶರೀರಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ಮಗಳು ಏನವ, ಅದು ತನಗಾದ ಕರ್ಮವದು ಇದನು. ಅಲ್ಲಿ ಭಾಳ ಅದಾವ. ಯಾವ ಕರ್ಮಗಳಿಂದ ತನಗೆ ಈ ಶರೀರ ಬಂದ, ಸಾವಿರಾರು ಕರ್ಮ ಅದಾವ ನಮ್ಮ. ಯಾವ ಕರ್ಮದಿಂದ ಈ ಶರೀರ ತನಗಾದ ಕರ್ಮವಿದನು ಆರಬ್ಧವೆನಿಪುದು. ಅರ್ಥಾತ್ ಈ ಶರೀರ ಬರಲಿಕ್ಕೆ ಎಷ್ಟು ಕಾರಣ ಅದಾವ ಅಷ್ಟು ಶರೀರ. ನಮ್ಮ ಅಂತ್ಯಕ್ಕೆ 1000 ರೂಪಾಯಿ ತೊಗೊಂಡು ಅಂಗಡಿಗೆ ಹೋಗಿರ್ತೀವಿ, 1000 ರೂಪಾಯಿ ಎಲ್ಲ ಕೊಡೋಂಗಿಲ್ಲ ನಾವು.
₹50 ₹50 प्रारब्ध हा सामान खरेदी ಮಾಡಿದೇವಲ್ಲ ನಾವು ज्यावेळी आमच्या जवळ ते ₹1000 बाजारला गेलो आणि सामान खरीदतो आम्ही ₹400 ₹400 जे आहे ना जे सामान आणतो ते प्रारब्ध आहे बाकी जे आहे आमचे ₹600 तो संचितमध्ये असतात जेणेकरून आम्ही काहीतरी कर्म करतो प्रारब्ध घेतो उत्पन्न करतो ते प्रारब्ध कर्म आहे ते उत्पन्नाला तो कारणीभूत आहे तसं संचित कर्म किती असून सुद्धा ह्या शरीर उत्पन्न व्हायला जितके कर्म कारण आहे त्या कर्माला आम्ही काय म्हणतो ಪ್ರಾರಬ್ಧ ಅಂತ್ಯವರ್ಗ ಅಂದರೆ ಈ ಶರೀರಕ್ಕೆ ಬರಲಿಕ್ಕೆ ಕಾರಣ ಆಗಿತ್ತು ಪ್ರಾಕ್ ಆರಬ್ಧ ಮೊದಲೇ ತಯಾರು ಮಾಡಿ ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಮೊದಲ ಶರೀರ ಆಮೇಲೆ ಏನಪ್ಪ ತಯಾರಾಗಿ ಬರ್ತದೆ ಹೇಳ್ತಾರಲ್ಲ ಮೊದಲ ತಾಯಿ ಮನೆಯಾಗ ಹಾಲು ಕೊಡ್ತಾನೆ ಆಮೇಲೆ ಖುಷಿ ಹುಟ್ಟಿಸ್ತಾನೆ ಅಂತ ಪರಮಾತ್ಮ ಹಂಗೆ ನಮ್ಗೆ ಶರೀರಕ್ಕೆ ಕೊಟ್ಟು ಕರ್ಮ ಖರ್ಚು ಮಾಡಿ ನಮ್ಗೆ ಹೊರಕ್ಕೆ ಹಾಗೆ ನಾವು ಪರಮಾತ್ಮ ಅದಕ್ಕೆ ಹೇಳಿದ್ರು ಅವರು ಅದಕ್ಕೆ ಪ್ರಾರಬ್ಧ ಅಂತಾರೆ ಆರಬ್ಧ ಕರ್ಮವಿದನು ಯೋಗಿ ಭೋಗಿಸಿ ತೀರಿಸುವನು ಚಿಂತೆ ಒಡೆಯದೆ ಆರಯ್ಯೆ ಸುಖ ದುಃಖ ಮಿಶ್ರ ರೂಪಂದೇ निवारिसबारदु आर्गेम अदु ज्ञानीला सुद्धा प्रारब्ध कर्म आहे संचित नाही त्यांना प्रारब्ध आहे तो आलेला आहे समोर आहे ताटावर परसलेला आहे दिलेला आहे तो खावाच लागतो गोड असू द्या आणि कडू असू द्या काही असू द्या कसं असू दे तर तुमच्या ताटात आलेला आहे तो भोगावाच लागतो खावाच लागतो ಹಾಗೆ ಪ್ರಾರಬ್ಧ ಏನಪ್ಪ ಅಂತ ಕೇಳಿದರೆ ಸಂಚಿತ ಕರ್ಮ तरी ज्ञानीला काही संबंध नाही संबंध ज्ञानाकडे भस्म होऊन गेले आता हे प्रारब्धाच्या बद्दल काय करायचं याचा काय करतो ज्ञानीला आहे की नाही आहे भोगावा लागतो की नाही आहे भोगावा लागतो बाबा भोगावाच लागतो ते सुटत नाही ते भोगावा लागतो पण आम्हाला त्यांच्या काय अंतर झालं भिन्नता काय आम्ही सुद्धा प्रारब्धच भोगतो अज्ञानी माणूस प्रारब्ध भोगतो त्यांना सुद्धा सुटत नाही ता ಮಾಡಿದ कर्म बलवंतनाದರೆ ನೀ ಮಾಡುವುದೇನು हरी तो प्रत्येक मनुष्य जो जन्म घेतो प्रारब्ध भोगतोच पण इतके परिश्रम करून समाधीपर्यंत जाऊन तो ज्ञानी आमच्यासारख्याचं भोगतो म्हणलं तर काय अंतर हो त्या ज्ञान कशाला काय काय त्याचे महत्त्व आहे ಏನು महत्त्व ಅವನಿಗೆ ಅದ महत्त्व ಅದ ಅವ ತಿಳಿದು ಭೋಗಿಸ್ತಾನೆ ಇವರು ತಿಳಿಲಾರದೆ ಭೋಗಿಸ್ತಾರೆ ಹೌದಲ್ಲ ತಿಳಿಲಾರದೆ ಭೋಗಿಸ್ತಾರೆ ನಾವು ಅಂತಿರ್ತೇವೆ ನೋಡಿ ಮೊದಲೇ ಗೊತ್ತಿತ್ತಂದ್ರೆ ಏನು ಅನಿಸಂಗಿಲ್ಲ नमको जी घटना घडणारी आहे ते अगोदरच माहीत असेल तर इतके दुःख होत नाही माणसाला कळलं हो सांगितलं होतं हो डॉक्टर हे राहणार नाही म्हणून गेला गेला हां हां मग हो लागत नाही त्याचे स्वाभाविक दुःख अगोदर नाही ना मनुष्याने ते माणसाला घडणारी घटने अगोदर माहीतच असले तर तो इतके दुःख होत नाही आहे जसं मी म्हणत असतो रोगी आहे कॅन्सर झालेला आहे तो 1-2 महिन्यात मरणार आहे तो त्यांना सांगत नाही डॉक्टर तो बाजूचे माणसं सांगतात तो घेऊन जावं कशा औषध करायची गरज नाही आहे आता जे पाहिजे ते दे जे खातो दे जे पाहतो देऊ द्या हे पितो पिऊ द्या जा घेऊन जा पण तुला माहीत आहेच पाहिजे 1-2 महिने राहणार रोगीला माहीत नाही ह्यांना माहीत आहे रोगीला सांगत नाही आहे रोगीला सांगितलं तर 2 दिवसात मरून जाणार तो ह्यांना माहीत आहे बाजूला आता तो पुढे 2 महिन्यात गेला तो माणूस मरून गेला तर तो ह्या ज्यांना माहीत आहे त्यांना इथं दुःख होतं हो डॉक्टर सांगितलं होतं बघा 2च महिने म्हणून बाकी ज्यांना माहीत नाही ते रडतात ज्या माणसाला मरण्याची तिथी अगोदर माहीत असेल तर तो रडत नाही त्यांना माहीत आहे की हो हो सांगितले होते आम्हाला माहीत होतं आम्हाला तसं तत्वज्ञानी आणि अज्ञानीमध्ये हा अंतर असतो तत्वज्ञानी ಏನಪ್ಪ ಅವನಿಗೆ ಗುರುತದ ಪ್ರಾರಬ್ಧ ಭೋಗಿಸೋಕ್ಕೆ ಬೇಕು ಬಾಂಧದ ಬರಲಿ ಗುರುವಿನ ದಯ ಇರಲಿ ಅಂತ ಅದಕ್ಕೆ ಆ ತತ್ವಜ್ಞಾನಿ ಅಷ್ಟು ದುಃಖ ಅನಿಸಂಗಿಲ್ಲ ಅವನಿಗೆ ಅಜ್ಞಾನಿ ಯಾಕೆ ಬಂತು ಹಿಂಗ್ಯಾಕಾಯ್ತು ಹಾಗೆ ಬರ್ದಾಗಿತ್ತು ಇವ ಅಂತಾನೆ ಹಾಗೆ ಬರ್ತದೆ ಬರೋದೇ ಇತ್ತು ಬಂದದ ಅಂತಾನೆ ಅವನಿಗೆ ಇಷ್ಟೇ ಅಂತರ
ಮತ್ತು भोग मात्र तप्पुदಲ್ಲ. ज्ञान झाल्यावर सुद्धा जो त्यांच्या प्रारब्ध कर्मामध्ये भोग आहे तो भोगावाच लागतो. अजून एक काय, जो सिद्ध पुरुष आहे प्रारब्धाला समाप्त करू शकतो. कर्मापेक्षा ज्ञान श्रेष्ठ, अज्ञान ज्ञान श्रेष्ठ, ज्ञानापेक्षा प्रारब्ध श्रेष्ठ आहे, हे समजून घ्यायचं. सिद्ध पुरुष प्रारब्धाला सुद्धा एकदम समाप्त करू शकतो. त्याची शक्ती जवळ आहे. एक जन्म 2-3 जन्म त्यांचे याचे प्रारब्ध असेल तर तो ह्या जन्मामध्ये समाप्त करू शकतो. आम्हाला सांगत होते सद्गुरू महाराज, एक कोणीतरी संत शिष्यांना घेऊन आले काशीला. सिद्ध पुरुष होते, त्रिकाल ज्ञानी होते. त्यांना पुढे अन्य जन्मामध्ये, दुसऱ्या जन्मामध्ये महारोग व्हायचं होतं त्यांना. सिद्ध पुरुषाला माहीत झालं की त्यांनी शिष्याला घेऊन आले. येऊन की गंगाजवळ बसले आणि हातात गंगाजळ घेतले, संकल्प केले, जो पुढच्या जन्मामध्ये जे मिळणार आहे आत्ताच मिळू द्या. तुरंत कोढी झाला, तो महारोगी झाला आणि 3 महिने भोगून शरीर सोडून दिला गंगेमध्ये. पण प्रारब्ध ज्ञानापेक्षा श्रेष्ठ आहे. निजगुण स्वामी लिहिलेले आहे, ज्ञान वैराग्यो परतिगळ अनुमान सूत्र ते भोग मोक्ष वांछित रूप. ज्ञान वैराग्य उपरतीकडे अनुसंधान सूत्र भोग मोक्ष वांछित रूप. जो उपरतीचा माणूस आहे ते माणूस प्रारब्ध सुद्धा जिंकू शकतो, ते आत्ताच भोगू शकतो, ते काढू शकतो. आणि आपल्याला माहीत आहे की ज्ञानेश्वर महाराज मुक्ताबाई कितीतरी मेलेल्या लोकांना जिवंत करवत होत्या. तर सांगते होते तर घाबरून गेले बिचारे. तो 6 महिन्याच बाहेर येणार आहे, 6 महिन्यापर्यंत जे मृतदेह आले त्यांना जागृत ते अगोदरच केले, 6 महिन्याच्या अगोदरच केले. कोणी नव्हता उठून बाहेर, अरे कोणी मेलं नाही का, मेले काय झालं, मुक्ताबाई सगळ्यांना जिवंत केली. अरे बापरे म्हणला तो. त्यावेळी 14 वर्ष राहणार तो माणूस. त्यावेळी त्यांना कळलं ते हे योगच श्रेष्ठ नाही आहे, ज्ञानसुद्धा श्रेष्ठ आहे म्हणून त्यांना ಮಾಹಿತಿ झालं. ಅದಕ್ಕೆ ಅಂತಾರವರು ಇಲ್ಲಿ ಪ್ರಾರಬ್ಧವನ್ನು ಏನಪ್ಪ ಅಂತ ಕೇಳಿದ್ರೆ ಎದಕ್ಕೂ ಬರ್ತದೆ, ಭೋಗಿಸಬೇಕು. ಸಾಮಾನ್ಯ ಜ್ಞಾನ ಇದೆ, ಎಲ್ಲರೂ ಸಿದ್ಧ ಪುರುಷ ಇದ್ದಾರೆ, ಜ್ಞಾನಿ ಎಲ್ಲ ಸಿದ್ಧ ಪುರುಷ ಇರ್ಬೇಕಂತ ನೇಮಿಲ್ಲ. ಅದಕ್ಕೆ ಹೇಳ್ತಾರೆ ಅವರು. ಅದೇನಪ್ಪ ಅಂದರೆ ಆರಬ್ಧ ಕರ್ಮವಿದನು ಯೋಗಿ ಭೋಗಿಸಿ ತೀರಿಸುವನು ಏನು ಮಾಡ್ತಾನೆ, ಎಲ್ಲ ಕರ್ಮ ಅವನಿಗೆ ಸಂಬಂಧ ಇಲ್ದಂಗೆ ಹೇಳಕತ್ತಾರೆ. ಅದುವರೆ ಸುಟ್ಟೋಯ್ತು, ಇದುವರೆ ಭೋಗಿಸ್ತಾನೆ, ಮುಗಿದೇ ಹೇಳ್ತಾನೆ. ಮತ್ತೇನು ಶಿಲ್ಲಕ್ जन्म कोडाक शिल्लक ಏನೋ ಉಳಿಯಿಲ್ಲ ಅವನ ಅಂತ್ಯಾಕೆ. प्रारब्धे संपूर्ण नाश झाले. आता इथे संचित आणि प्रारब्ध भोगून जातो, समाप्त झालं, काय ठेवतच नाही त्यांनी. ತೀರಿಸುವನು ಚಿಂತೆ ಒಡೆಯದೆ. ಇದ್ಯಾಕಾಯಿತು, ಇದ್ಯಾಕೆ ಬರಲಿಲ್ಲ, ಇದ್ಯಾಕೆ ಬಂತು ಅನ್ನೋದು ಮನುಷ್ಯನೊಳಗೆ ಅದನ್ನು ಸಂಕಲ್ಪ ಮಾಡದೆ ಬಂದದ್ದು ಬರಲಿ ಅಂತ ಅದನ್ನು ಚಿಂತೆ ಒಡೆಯದೆ ಆರಯ್ಯ ವಿಚಾರ ಮಾಡಲಾಗಿ ಸುಖ ದುಃಖ ಮಿಶ್ರ ರೂಪಿಂದೆ. ಭೋಗ ಹೆಂಗೆ ಕೊಡ್ತದೆ, ಒಮ್ಮೆ ಸುಖ ಒಮ್ಮೆ ದುಃಖ. ಪ್ರಾರಬ್ಧ ಸುಖ ಬಂದ್ರೆ ಅದನ್ನು ಉಂಡು ತೀರಿಸ್ತಾನೆ, ದುಃಖ ಬಂದ್ರೆ ಅದನ್ನು ಉಂಡು ತೀರಿಸ್ತಾನೆ. ಮಾನ ಆದರೂ ಅದನ್ನು ಸ್ವೀಕಾರ ಮಾಡ್ತಾನೆ, ಅಪಮಾನ ಆದರೂ ಅದನ್ನು ಸ್ವೀಕಾರ ಮಾಡ್ತಾನೆ. ಏನು ಹಚ್ಕೊಳಂಗಿಲ್ಲ, ನಡಿಯಪ್ಪ ಅಂತಾನೆ. ಅದಕ್ಕಂತ ಅವರು ಯೋಗಿ ಮಿಶ್ರ ರೂಪಂದೆ ನಿವಾರಿಸಬಾರದು ಆರ್ಗೆಂ. ಅದು ಈ ಪ್ರಾರಬ್ಧ ಕರ್ಮ ಆರ್ಗೆಯು ಯಾರಿಗೂ ಇದನ್ನು ತೆಗಿಯಕ್ಕೆ ಬರಂಗಿಲ್ಲ, ಆದರೆ ಬರ್ತದೆ. ಅದು ಯಾರ್ದು, ಸಿದ್ಧರು. ಅದಕ್ಕೆ ಹೇಳಿದ್ರು ಅವರು, ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ, ಜ್ಞಾನಕ್ಕಿಂತ ನೆಪ ಸಿದ್ಧಿ ಶ್ರೇಷ್ಠರು. ಅವರಿದ್ದವರು ಅದನ್ನು ಮುಗಿಸ್ಬೋದು. 3 ಜನ ಬರೆದಿದ್ದು ಒಂದೇ ಜನ್ಮದಾಗ ಮುಗಿಸ್ತಾರೆ, ಇಲ್ಲೇ ಖತಮ್ ಮಾಡ್ತಾರೆ. ಅದು ಶಕ್ತಿ ಇರ್ತಾರೆ. ಅದಕ್ಕೆ ಆರ್ಗೆಯು ಅಂದ್ರೇನು, ಸಿದ್ಧ ಪುರುಷರು ಬಿಟ್ಟು ಸಾಮಾನ್ಯ ಜ್ಞಾನಿಗಳ ಮಾತು. ಜ್ಞಾನ ಆದವ್ರದ್ದು ನಡೆದದ. ಈಗ ಅವರು ಇದು ಯಾರಿಗೂ ಮೀರಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ಯೋಗಿ ಮೇಣ್ ಇಚ್ಛೆ ಅನಿಚ್ಛೆ ಪರೇಚ್ಛೆಗಳಾಗಿ ಸರ್ವವನ್ನು ಉಪಭೋಗಿಸಿ ನೀಗುವನು ಆರಬ್ಧ ಕರ್ಮವನು. ಅದು ಹೋಗದೆ ಏಗೈದು ಬೇರೊಂದು ವಿಧಿಯಿಂದ. ಏಗೈದು ಏನು ಪ್ರಯತ್ನ ಮಾಡಿದರೂ
ಎಷ್ಟು ಲಾಗ ಹೊಡೆದ್ರು ಅವರಂತಾರ ಇದು ಭೋಗಿಸಲಾರದೆ ಮತ್ತೊಂದು ಅದಕ್ಕೆ ದಾರಿನೇ ಇಲ್ಲ. ಅದಕ್ಕೆ ಬೇರೊಂದು ವಿಧಿಯಿಂದ ಯಾವುದೇ ಉಪಾಯ ಮಾಡಿದ್ರು ಭೋಗಿಸಲಾರದೆ ಪ್ರಾರಬ್ಧ ಹೋಗಕ್ಕೆ ಸಾಧ್ಯ ಇಲ್ಲ. ಅರೆ ಪ್ರಾರಬ್ಧ ಭೋಗ ಕೊಡಬೇಕಾದ್ರೂ ಇಚ್ಛಾ ಇಲ್ಲದೆ ಹೆಂಗೆ ಕೊಡ್ತಾರೆ? ಇಚ್ಛಾ ಬೇಕಲ್ಲ, इच्छा इथे कोणांगिल मनुष्याने. ಇವತ್ತು ಯಾವುದು मनुष्याने आता मार खायच्या आधी त्यांचे प्रारब्धमध्ये आहे, तो घरात बसल्यावर का मार थोडी खाणार. त्याच्या मनात इच्छा उत्पन्न, चला काय तर बाहेर काय चाललं बघू म्हणून जातो. किती भांडण चालले आहे तिथं, ते मध्ये जातो आणि मार खातो. अरे इच्छेहून इच्छेशिवाय काय करत भोग होऊ शकत नाही. ते इच्छेमध्ये किती प्रकार आहे. ज्ञानीला सुद्धा प्रारब्ध भोग भोगावायचं असेल तरी सुद्धा तो इच्छेने भोग मिळतो मनुष्याने. ते इच्छे किती प्रकार आहे. इच्छा, परेच्छा आणि स्वेच्छा, तीन आहे. ते त्याच्याबद्दल सांगतात. योग मेन इच्छे, अनिच्छे, पराचे. इच्छा म्हणजे स्व अपेक्षा करून जो काम करतो, विषय संबंध करतो, तो आपली इच्छा आहे. केव्हा सुद्धा मनुष्याला असा होतो की परेच्छा इच्छा नाही तर दुसऱ्याच्या इच्छेने जावं लागतं. आपल्याला माहीत असेल, कोणी मुलगा आमच्या बिदरमध्ये जात होता तिकडे मोटरसायकलवर, तो मध्यंतरी एक मुलगा भेटला. अरे चाल चाल रे 12 वाजेचा. नाही नो नो मला काम आहे. नाही नाही थोडा 10 मिनिटात येऊ चाल. इच्छा नाही त्यांचे बसायचं मागे, पण घेऊन गेला, ॲक्सिडेंट झाला, दोन्ही मेले. कसं आहे. दुसऱ्याची इच्छेने गेला हो, मरायचं त्यांचं आहे, पण स्वतःची इच्छा नाही, दुसऱ्याची इच्छेमुळे तो गेला मेला. एक स्वतःच्या इच्छेने जातात, सुखदुःख भोगतात. आणि कोणाची इच्छा नाही, त्यांची सुद्धा इच्छा नाही, आमची सुद्धा नाही, केव्हा केव्हा भोग भोगावा लागतो. आम्ही म्हणतो केव्हा तरी आप घरात जेवायला बसले, आकस्मिक कोणी अतिथी आला आहे की नाही, तुम्ही काय म्हणता, चला चला हो, चला 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 जेवायला चला. तो जेवायचं म्हणून तो आला नाही, जेवू घालायचं म्हणून ते हे काय रसोई केला नाही, स्वयंपाक केला नाही, आकस्मिक घडला. तो हे जेवतच होता, आल्यावर तर येतात या या बसा बसा म्हणतात ना. ते जेवाय करता तो इच्छे करून तो आला नाही, त्यांना जेवू घालायचं म्हणून ते हे जेवायला बसला नाही, पण अनिच्छा, त्यांची इच्छा ह्यांची इच्छा नाही. अकस्मात घडून आलेले जो कार्यक्रम होते, घटना घडते, त्याला अनिच्छा म्हणतात. त्याला अनिच्छा. तो तुमचे कर्म हे 3 प्रकार भोग देतात. स्वइच्छेने सुखदुःख येतात, दुसऱ्याच्या इच्छेने येतात, केव्हा केव्हा माझी सुद्धा इच्छा नाही, त्यांची सुद्धा नाही. आकस्मिक जो घडून जातो, ॲक्सिडेंटली म्हणतात ना आपण, ॲक्सिडेंट करणं इच्छा करून जातात का कोण? नाही नाही. तो माणूस यांना ते टक्कर मारायचं म्हणून आला का, हे त्यांच्या हे गेला नाही, आकस्मिक घडला. त्याला काय म्हणतात? अनिच्छा प्रारब्ध. स्वेच्छेने सुखदुःख भोगायचं इच्छा प्रारब्ध. दुसऱ्यांची इच्छेने जो सुखदुःख भोगायचं हे परेच्छा प्रारब्ध. आणि कुणाची इच्छा नाही, आकस्मिक जे घडून होतं आहे त्याला परेच्छा, हे अनिच्छा म्हणतात. अनिच्छा. ಯೋಗಿ ಮೇನ್ ಇಚ್ಛೆ ಅನಿಚ್ಛೆ ಪರೇಚ್ಛೆಗಳಾಗಿ ಸರ್ವವನ್ನು ಉಪಭೋಗಿಸುವನು, ಉಪಭೋಗಿಸಿ ನೀಗುವನು ಆರಬ್ಧ ಕರ್ಮವನು. ಜ್ಞಾನಿ ಇಚ್ಛೆ ಅನಿಚ್ಛಾ ಪರೀಚ್ಛಾ ರೂಪಾನೆ ಭೋಗಗಳನ್ನು ಭೋಗಿಸಿ ಏನಪ್ಪ ಅಂದ್ರೆ ಪ್ರಾರಬ್ಧ ಕರ್ಮ ತೀರಿಸಿ ಬಿಡ್ತಾನೆ. ಮತ್ತೊಂದು ಇದರ ಬಿಟ್ಟು ಮತ್ತೊಂದು ದಾರಿ ಇಲ್ಲ. ಪ್ರಾರಬ್ಧ ಕರ್ಮ ಯಾವುದರೇ ಇಚ್ಛೆಯಿಂದ ಭೋಗಿಸಿಯೇ ತೀರಲಿಕ್ಕೆ ಬೇಕು. ತಾ ಮಾಡಿದ ಕರ್ಮ ಬೆನ್ನ ಬಿಡಂಗಿಲ್ಲ ಅಂದರು. ವಾರಿಜ ವದನೆ ನೀನು ಒಲವಿಂದ ತಿಳಿಯುವುದು ಆ ಪ್ರಾರಬ್ಧದಿಂದ ಸಮ್ಯಕ್ ಜ್ಞಾನ ಶಾರೀರ ಬಿಡುವುದು ಮಾಡಿದ ಕರ್ಮವಿದು ಸುವಿಚಾರ ವಿಸಲ್ ಆಗಾಮಿ ಎನಿಪುದು. ಆಗಾಮಿ ಕರ್ಮ ಅಂದ್ರೆ ಏನು? ಜ್ಞಾನ ಆದ ನಂತರದಲ್ಲಿ. ಜ್ಞಾನ ಆಗ್ಯದ ಅವನಿಗೆ. ಅದಕ್ಕೆ ಹೇಳ್ತಾರೆ ಅವರು, ವಾರಿಜ ವದನೆ ಕಮಲಲೋಚನೆ ನೀನು ಒಲವುಂದೇ ತಿಳಿಯುವುದು. ನೀನು ಪ್ರೇಮದಿಂದ ಇದನ್ನು ತಿಳ್ಕೊ. ಏನು? ಪ್ರಾರಬ್ಧದಿಂದ ಸಮ್ಯಜ್ಞಾನ ಶಾರೀರ ಬಿಡುವುದು. ಪ್ರಾರಬ್ಧ ಕರ್ಮದಿಂದ ಸಮ್ಯಜ್ಞಾನ ಅಂದರೆ ಆತ್ಮಜ್ಞಾನದಿಂದ ಕೂಡಿಕೊಂಡು ಏನು ಮಾಡಿದ ಕರ್ಮವು, ಏನು ಕರ್ಮಗಳನ್ನು ಮಾಡ್ತಾನೆ, ಜ್ಞಾನ ಆಗ್ಯದ, ಶರೀರ ಅದ ಪ್ರಾರಬ್ಧ ಕರ್ಮದಿಂದ.
ಜ್ಞಾನ ಆದ ಅನಂತರದಲ್ಲಿ ಪ್ರಾರಬ್ಧ ಕರ್ಮದಿಂದ ಕೂಡಿಕೊಂಡು ಇರುವ ಈ ಶರೀರದೊಳಗೆ ಏನು ಮಾಡ್ತಾನೆ ಕರ್ಮ, ಆ ಕರ್ಮವಿದು ವಿಚಾರ ಮಾಡಲಾಗಿ ಆಗಾಮಿ ಎನಿಪುದು. ಅಂದ್ರೆ ಪ್ರಾರಬ್ಧದಿಂದ ಶರೀರ ಬಂದದ, ಶರೀರ ಬಂದ ಬಳಿಕ ಜ್ಞಾನ ಆಗ್ಯದ, ಜ್ಞಾನ ಆದ ಬಳಿಕ ಏನು ಕರ್ಮ ಮಾಡ್ತಾನೆ, ಏನಂತಾನೆ, ಇದು ಶರೀರ ನಾನು ಅಲ್ಲ, ನಂದು ಅಲ್ಲ ಅಂತ ತಿಳಿದು, ನಾನು ಕರ್ತನೂ ಅಲ್ಲ ಭೋಕ್ತನೂ ಅಲ್ಲ ಅಂತ ತಿಳಿದು ಏನು ಕರ್ಮ ಆಗ್ತವೆ ಅವೆಲ್ಲ ಆಗಾಮಿ. ಸ್ವಾಭಾವಿಕ ಈಗರೆ ಕೊಡಂಗಿಲ್ಲ, ಇವು ಮುಂದೆ ಕೊಡ್ಬೇಕಲ್ಲ. ಈಗ ಆಗಾಮಿ ಕರ್ಮ ತಾರೆ ಇವು ಸಂಚಿತದಾಗೂ ಬರಂಗಿಲ್ಲ, ಇವು ಪ್ರಾರಬ್ಧದಾಗೂ ಬರಂಗಿಲ್ಲ. ಸಂಚಿತ ಯಾಕೆ ಬರಂಗಿಲ್ಲ, ಈ ಜನ್ಮ ಮುಗಿದ ಬಳಕೆ ಹೋಗಿ ಕೂಡ್ಬೇಕಲ್ರಿ, ತಿಂಗಳು ಮುಗಿದ ಬಳಕೆ ಹೋಗಿ ಕೂಡ್ಬೇಕಲ್ಲ, ರೊಕ್ಕ ಅಲ್ಲಿ ತಗ ರೊಕ್ಕ ಜಮಾ ಆಗಿಲ್ಲ, ಇನ್ನೊಂದು ತಿಂಗಳು ಮುಗಿದ ಜನ್ಮನೇ ಹೋಗಿಲ್ಲ, ಒಂದು ಸಂಚಿತದಾಗೂ ಬರಂಗಿಲ್ಲ. ಮತ್ತು ಈಗ ಆಗಾಮಿಯಾಗೂ ಏನಪ್ಪ ಇದು ಪ್ರಾರಬ್ಧದಾಗೂ ಬರಂಗಿಲ್ಲ, ಪ್ರಾರಬ್ಧದ ತಯಾರಾಗಿ ಬಂದದ. ಈಗ ಈ ಪ್ರಶ್ನೆ ಇಲ್ಲ. ಅದಕ್ಕಂತಾರವು ಯಾವ ಕರ್ಮಗಳು ಪ್ರಾರಬ್ಧದಿಂದ ಶರೀರ ಬಂದ ಮೇಲೆ, ತತ್ವಜ್ಞಾನ ಆದಮೇಲೆ ಏನು ಕರ್ಮಗಳು ಅವನಲ್ಲಿ ನಡೀತಾವೆ ಅವಕ್ಕೇನಂತಾರೆ ಆಗಾಮಿ ಕರ್ಮ ಅಂತ ಕರೀತಾರೆ. ಅವಕ್ಕೆ ಆಗಾಮಿ. ಆಗಾಮಿ ಎನ್ನಿಪ ಧರ್ಮ ಅಧರ್ಮವದು ತಾನು ಯೋಗಿಯನ್ನು ನುತಿಸಿ ನಿಂದಿಸಿದರ್ಗೆ ಹೋಗುತ್ತಿರ್ಪದು ನಿಜಬಹುದಾಗಿ ಮುಕ್ತ ತಾನಾಗುವನು ಅವನು. ಇದು श्रुती सिद्ध. पण प्रश्न झाला की हे कर्म तरी झालं, ज्ञान झाल्यावर कर्म तर शरीर राहायपर्यंत कर्म तरी करणार असतो. नाही कश्चित क्षणमपी मनुष्य राहू शकत नाही, कर्म करतो. पण हे कर्माची गती काय होईल, कसं करायचं, कुठं घालायचं हे कर्माला. आणि बाबा हे घालायचं म्हणजे कुठं नाही, त्यानं संबंधच नाही आहे. जो वेडा मनुष्य जो काम करतो, क्रिया करतो, शिव्या देतो, कोण काय म्हणणार त्यांना, पागाला जाऊ दे, पागाला जाऊ दे. कोणाला काही राग होत नाही ना द्वेष होत नाही. तो माणूसाचे ते केलेल्या कर्माबद्दल कोणाला शिव्या दिल्या तर कोणी काय समजून घेतात, काय शिव्या देतात. अरे वेडा आहे तो, कशाला काय बोलतो, काय करतो त्यांच्या अर्थच नाही, काय बोलतो काय करतो वेड्याच्या अर्थच नाही, काही संबंधच नाही त्याला. तो स्वतःला जाणतो नाही मी काय करतो. तो तत्वज्ञानी स्वतःला अकर्ता अभोक्ता समजल्यामुळे त्यांच्याकडून जे जे कर्म घडतं ते कर्माच्या काही संबंधच नाही, संबंधच नाही. तो कमलपत्र मेवाम बसा तो माणूस आहे. तो कमलपत्र पाण्यामध्ये असलेला कमळ जसं असंपर्क असंग असतो तसा ते ज्ञानी असंग आहे, त्याला काय संबंध होतच नाही. ज्ञान अनंतर प्रारब्ध कर्मानुसार असलेला जो शरीर आहे त्या शरीरामध्ये ज्ञान प्राप्त होऊन नंतर जो कर्म त्यांच्याकडून घडतोय ते कर्माचा तो करताच नाही, तर भोगता कुठं राहणार. भोगतालाच तो शरीर पाहिजे, तो करताच नाही तर भोगता नाही, भोगता करता नाही तर ते शरीराचं नाही, शरीर प्रश्नाचा नाही आहे. त्याकरिता म्हणतात योगी. पण तो महाराज असं बोलतं कर्म तरी केला ना, कर्म तरी केला. अरे कर्माचं फळ असतो, बिना फळाचे कर्म काही नाही. तो ज्ञानी आहे, हां ज्ञानी आहे, मूर्ख नाही. त्यांचे कर्म त्याच्याकडून काय घडलं ते कर्माचे फळ कसं मिळत नाही, कर्माचं फळ असतो. हां हां असतो, काय हरकत नाही, असतो. मग ते भोगायला पुढे येणार का, येणार का, नाही येत नाही. कर्म केला फळसुद्धा आहे, तो पुढं जन्म तरी घेणार नाही. मग कुठं जातो, आहे ना लोक घेणारे आहे ना, काय कमी आहे लोक घेणारे. कोण कोण आहे हे सांगतात. आगामी धर्म अधर्म तान योगीय ನುತಿಸಿ ನಿಂದಿಸಲ್ಗೆ ಹೋಗುತ್ತಿರ್ಪದು निजಬಹುದಾಗಿ. ज्ञान झाल्यावर केलेले कर्मामुळे दुर्वास किती रागिष्ट माणूस, वसिष्ठ किती प्रेमळ माणूस, हनुमान काय कमी आहे, किती लोकांना मारला हनुमान, लंकाचं जाळून टाकला आहे, काय कमी आहे. हे लोक घडलेले कर्माचं काय म्हणायचं, अरे ज्ञानी आहे काय संबंध नाही रे, संबंध नाही. म्हणजे कुठं जाणार हनुमानचे हे सगळे जाळलेले किती लोक मेले. अरे कोणी माकड बोलला ना त्यांना पाप जातो,
हे हनुमान भगवंत बोला, त्यांना पुण्य जातो, संपला. संपला काय? त्याला काय नाही. ते जो स्तुती करतो, जे महाराज संत ज्ञानी केलेले धर्म अधर्म घडत नाही, ते जे चूक झाले तरी सुद्धा त्यांच्याकडून जो अधर्म घडते, अधर्माच्या फल पाप आहे. जो संतांना निंदा करतो, ज्ञानीला निंदा करतो, त्या माणूस घेऊन जातात. जे सेवा करतो, पूजा करतो सद्गुरूचे, पण त्यांना पुण्य जातात. त्यांना काही हे नाही, पुण्य जातात. स्तुती करणाऱ्याला, सेवा करणाऱ्याला पुण्य, निंदा आणि करणाऱ्याला त्याने पाप जातो. आणि पाप पुण्य गेलं तर जन्म कुठं येणार? ಪಾಪ ಪುಣ್ಯ ಮಾಡೇ ಜನ್ಮ ಆಯಿತು, ಸಂಪಲ ಜನ್ಮ ಬರ್ತವೆ, ಅವನಿಗೆ ಬರಂಗಿಲ್ಲ ಅಂತಾರೆ. ಹೋಗುತ್ತಿರ್ಪದು ಆವಾಗ ನಿಜಬಹುದಾಯ मुक्त तानागुवनु ಅವನು. ಇದು ಶ್ರುತಿ सिद्ध. नंतर तो माणूस काय होतो? मुक्त होऊन जातो. पाप पुण्य सुद्धा गेला ना, संपला. त्याच्यानं पुढे केलेलं ते ज्ञान अज्ञान झालं, हे महाराज आता केलं नाही, हे त्याचं काय होईल म्हण, अरे घेणारे लोक आहे सगळ्यांना घेऊन जातो तो आराम, मुक्ती त्यांना मिळते. ಹೋಗ್ತಾನೆ. ಈ ತೆರದಿಂದ कर्मावळी अळिದು ಬೇರೆ ಮಾತೇನು. प्रत्येक मनुष्याला कर्मच मूल कारण आहे. कर्मने मुख्य ಈ ರೀತಿಯಾಗಿ ಮೂರು ಕರ್ಮ ಹಾಳಾಗಿ ಹೋದವು. ಯಾವ್ಯಾವು? ಸಂಚಿತ ಸುಟ್ಟೋಯ್ತು, ಹೌದಲ್ಲ. ಪ್ರಾರಬ್ಧ ಏನಪ್ಪ, ಅವನಿಗೆ ಭೋಗ ಆಯಿತು. ಆಗಾಮಿ ಅವ ಸಂಬಂಧಿತ ತೊಗೊಂಡು ಹೋದ್ರು ಅವರು ಎಲ್ಲ, ಹೌದು ಆಯ್ತು, ಮುಗಿತು, ಮುಕ್ತಾಗ್ತಾನೆ. ಕರ್ಮನೇ ಒಟ್ಟಿಲ್ಲ ಅವನಿಗೆ, ಮತ್ತು ಕರ್ಮ ಇಲ್ಲ ಅಂದರೆ ಜನ್ಮ ಇಲ್ಲ. ಜನ್ಮ ಇಲ್ಲ, ಸುಖ ದುಃಖ ಇಲ್ಲ, ಮರಣ ಇಲ್ಲ. ತತ್ವಜ್ಞಾನಿ ಹೆಂಗಪ್ಪ ಅಂತ ಕೇಳಿದರೆ, ಈ ತೆರದಿಂದ ಅಂದರೆ ಸಂಚಿತ ಸುಡುವುದರಿಂದ, ಪ್ರಾರಬ್ಧ ಭೋಗ ಮಾಡುವುದರಿಂದ, ಆಗಾಮಿ ಏನಪ್ಪ ಪುಣ್ಯ ಪಾಪ ಶ್ರುತಿಯಿಂದ ಹೋಗುವುದರಿಂದ ಕರ್ಮ ಸಮಾಪ್ತಿ ಆಗುವ. ಅವನಿಗೇನು ಇಲ್ಲ, ಕರ್ಮ ಏನಿಲ್ಲ, ಸಮಾಪ್ತಿ ಆಯಿತು. ಹಾಗೆ ಇವೇನಪ್ಪ ಅಂದರೆ ಅಳಿದು ಇವೆಲ್ಲ ಕರ್ಮಗಳು ಭೋಗದಿಂದ, ಸಂಬಂಧ ಇಲ್ಲದೆ ಇರುವುದರಿಂದ, ಜ್ಞಾನದಿಂದ ಇವು ಮೂರು ನಷ್ಟ ಆಗಿ ಹೋದು ಅಂತ ಕೇಳಿದರೆ, ಬೇರೆ ಮಾತೇನು, ಏನು ಉಳಿತೇನು, ಇನ್ನು ಅವನ ಬಗ್ಗೆ ಏನು ಮಾತಾಡಬೇಕು, ಮುಗಿದೋಯ್ತೀವಿ. ಬೇರೆ ಮಾತೇನು ಅಂದರೆ ಏನು ಮಾತಾಡಬೇಡ್ರಿ, ಆರಾಮಿರ್ತಾನೆ ಅಂತ ಹೇಳ್ತಾರೆ. ಬೇರೆ ಮಾತೇನು, ಯೋಗಿ ನಿಜಾನಂದ ಚೈತನ್ಯ ಅದ್ವಯ ಮುಕ್ತಿ ಒಡೆಯುವುದು ಸತ್ಯವೆಂದು ಓತು ನೀನರಿವುದು. ಮತ್ತು ಏನು ಮಾಡ್ತಾನೆ ಅಂತ ಕೇಳಿದರೆ, ಮಸ್ತ್ ಇರ್ತಾನವ. ಹೆಂಗಿರ್ತಾನೆ? ನಿಜಾನಂದ ಚೈತನ್ಯ ಅದ್ವಯ ಮುಕ್ತಿ. ಮುಕ್ತಿ ಹೆಂಗದ್ರಿ? ಜೀವ ಪರಮರ ಐಕ್ಯವೇ ಮುಕ್ತಿ ಅದ. ಇಂಥ ನಿಜಾನಂದ ರೂಪನಾಗಿರ್ತಕ್ಕಂಥ ಆ ಪುಣ್ಯಾತ್ಮ ಅದ್ವಯ ಚೈತನ್ಯದಲ್ಲಿ, ಅದ್ವಯ ಚೈತನ್ಯ ಏಕ ಚೈತನ್ಯದಲ್ಲಿ, ಆ ಒಂದೇ ಪರಬ್ರಹ್ಮದಲ್ಲಿ ಅವ ಏನಪ್ಪ ಅಂದರೆ, ಹೇಗೆ ಹೊಳೆ ಸಮುದ್ರ ಕೂಡಿ ಸಮುದ್ರ ಆಗ್ತದೆ, ಅವನು ಕೂಡ जसं प्रवाह नदी समुद्राला भेटून समुद्रच होऊन जाते, तसं हे तत्वज्ञानी सुद्धा काय होतो, ते परब्रह्म स्वरूप होऊन जातो. ह्यालाच मुक्ती म्हणतात. ಚೈತನ್ಯ ಮುಕ್ತಿ ಒಡೆಯುವುದು ಸತ್ಯವೆಂದು ಏನ ಹೇಳೋ ಮಾತಾ, ಇದನ್ನೇನಪ್ಪ ಅಂದರೆ ಯಥಾರ್ಥ ಅಂತ ತಿಳ್ಕೊ. ಅಷ್ಟೇ ಅಲ್ಲ, ಶ್ರುತಿ ಸಿದ್ಧ ಅಂತ ತಿಳ್ಕೊ. ನೀನು ಊತು ನೀನರಿಯುವುದು. ಊತು ಅಂದ್ರೆ ಏನ್ರಿ ಅಂತಿರ್ತಾಳೆ. ಹಿಂಗ್ಯಾಕೆ ಜೋತ್ ಬಿದ್ದೀವ ಅಂತಿರಲಿ ನೀವು ಅಂತೇಳಿ. ಜೋತ್ ಬೀಳೋದಂದ್ರೆ ಏನು ರೀ? ಬಿಡು ಜೋತ್ ಬೀದಿಲ್ಲ, ಅದೇ ಮಾತಾಗಲಿ ಅಂತ ನೋಡ್ರಿ, ಅದೇ ಆಗಲಿ ಅಂತ ಜೊತೆ ಎರಡು ಜೋತ್ ಬಿದ್ದಿ ಅದಕ್ಕೆ ಅಂತಾರಲ್ಲ. ಹಂಗೆ ಓತು ಅಂದ್ರೆ ಜೋತ್ ಬಿದ್ದು ಅಂದ್ರೆ ಗಟ್ಟಿಯಾಗಿ ನಿಷ್ಠೆಯಿಂದ. ಓತು ಅಂದ್ರೆ ನಿಷ್ಠೆಯಿಂದ ಏನಪ್ಪ, ಅಂಬುಜ ನೇತ್ರೆ ನೀನರಿಯುವುದು. ಕಮಲ ಲೋಚನೆ ಈ ಮಾತ ಗಟ್ಟಿಯಾಗಿ ಹಠದಿಂದ ಬಿಡದೆ ಏನಪ್ಪ ಅಂದ್ರೆ ಏನು, ಈ ರೀತಿಯಾಗಿ ತತ್ವಜ್ಞಾನಿ ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮಗಳೆಲ್ಲವನ್ನೂ ಕೂಡ ಅವು ಏನಪ್ಪ ಬಿಟ್ಟು ಹೋಗ್ತಾರೆ. ಅಪ್ಪ ಅವ್ರು ಅಂತಿದ್ರು, ಪೂಜೆ ಮಾಡಿದವ್ರಿಗೆ ಪುಣ್ಯ ಕೊಡ್ತಾರೆ, ಬೈದವ್ರಿಗೆ ಪಾಪ ಕೊಡ್ತಾರೆ, ಕೈ ಬೀಸಿ ಕೈಲಾಸಕ್ಕೆ ಹೋಗ್ತಾನೆ ಅಂತ ಅಂತಿದ್ರು ಅಪ್ಪ ಅವರು. ಹೋಗ್ತಾನೆ ಖಾಲಿ, ಮುಟ್ಟಿಗೆಲ್ಲ ಖಾಲಿ ಹೋಗ್ಬಿಡ್ತಾನೆ, ಅವನಂತಕ್ಕೆ ಯಾವುದೂ ಉಳಿದಿಲ್ಲ, ಮುಕ್ತನಾಗ್ತಾನೆ. ಈ ರೀತಿಯಾಗಿ ಯೋಗೀಶ್ವರಂಗೆ ಕರ್ಮಕ್ಷಯ ಪ್ರಕಾರ ನಿರೂಪಣೆ.
ಕರ್ಮ ಸಂಚಿತ ಪ್ರಾರಬ್ಧ ಆಗಾಗ ಅನ್ನತಕ್ಕಂಥ ಕರ್ಮಗಳು ತತ್ವಜ್ಞಾನಿಗೆ ತಾನಾಗಿ ನಷ್ಟ ಆಗಿ ಹೋಗ್ಬಿಡ್ತವೆ. ಅವನಿಗೆ ಯಾವ ಕರ್ಮಗಳು ಕೂಡ ಅವನಿಗೆ ಸಂಬಂಧ ಬೀಳಂಗಿಲ್ಲ. ಅವ ಏನಪ್ಪ ಅಂದ್ರೆ ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನ ಏಕೇನ ಅಮೃತತ್ವ ಮಾನುಷು. ಕರ್ಮಗಳು ಮುಕ್ತಿ ಕೊಡಂಗಿಲ್ಲ, ಆ ಕರ್ಮ ಮುಕ್ತನಂತೆ ಉಳ್ಯಂಗನೂ ಇಲ್ಲ. ಕರ್ಮದಿಂದ ಮುಕ್ತಿನೂ ಆಗಿಲ್ಲ, ಮುಕ್ತನಂತೆ ಕರ್ಮ ಉಳ್ಯಂಗನೂ ಇಲ್ಲ. ಅವು ಯಾವ ಸಂಬಂಧ ಇಲ್ಲ ಅಂತೀಗ ನೀ ಗಟ್ಟಿಯಾಗಿ ತಿಳ್ಕೋ ಮೈತ್ರಿ ಅಂತ ಹೇಳಕತ್ಯಾರ. ಮುಂದಿನ ಮತ್ತೆ ನಾಳೆ जय मंगलम जय नमः पार्वती शिव हर हर महादेव।